Hello and welcome back to Sandpoint Institute Belagavi. This is Priyanka. So today I am taking one particular question which is asked by the student to me, because I get lot of questions from the students, and most of the questions or the doubts will be like most of the students will be having the similar doubts. So that is the reason I am making the video on this, so that you should not commit the same mistake for the upcoming notification. So let me read the question. Okay, ma'am, I applied for KUWSSB AE exam. Okay, but last Saturday I missed KA compulsory exam. Please let me know what shall I do next. Okay, so this is the student's question. So just last week ನಮ್ಮದು ಕಂಪಲ್ಸರಿ ಕನ್ನಡ ಎಕ್ಸಾಮ್ ಆಯಿತು. ದಟ್ ಈಸ್ 20th ಜುಲೈ 2024 KUWSSB ಕಂಪಲ್ಸರಿ ಕನ್ನಡ ಎಕ್ಸಾಮ್ ಆಯಿತು. ಬಟ್ ಇವರು ಈ ಎಕ್ಸಾಮ್ ಮಿಸ್ ಮಾಡಿದರು. ಸೊ ಐ ಡೋಂಟ್ ನೋ ದ ರೀಸನ್, ಲೈಕ್ ಅದು ಎಕ್ಸಾಮ್ ಮಿಸ್ ಮಾಡಿದರು. ಸೊ ವಾಟ್ ಐ ಶಾಲ್ ಡೂ ನೆಕ್ಸ್ಟ್ ಅಂತಂದು ಸಿ ಇಟ್ ಈಸ್ ಕ್ಲಿಯರ್ಲಿ ಮೆನ್ಷನ್ಡ್ ಇನ್ ದ ನೋಟಿಫಿಕೇಶನ್ ದ್ಯಾಟ್ ನೀವು ಕಂಪಲ್ಸರಿ ಕನ್ನಡ ಎಕ್ಸಾಮ್ ಅಟೆಂಡ್ ಮಾಡಲೇಬೇಕು, ಆಸ್ ವೆಲ್ ಆಸ್ ಯು ಹ್ಯಾವ್ ಟು ಪಾಸ್ ದ ಎಕ್ಸಾಮ್ ಕಂಪಲ್ಸರಿ. ಲೈಕ್ 150 ಮಾರ್ಕ್ಸಿಗೆ ನಿಮಗೆ 50 ಮಾರ್ಕ್ಸ್ ಬರಲೇಬೇಕು. ಸೊ ನೀವು ಅದು ಎಕ್ಸಾಮ್ ಮಿಸ್ ಆಯಿತು ಅಥವಾ ಅದು 50 ಮಾರ್ಕ್ಸ್ ಬರಲಿಲ್ಲ ಅಂದ್ರೆ ದೆನ್ ಯು ವಿಲ್ ನಾಟ್ ಬಿ ಎಲಿಜಿಬಲ್ ಟು ರೈಟ್ ಜನರಲ್ ಸ್ಟಡೀಸ್ ಆಸ್ ವೆಲ್ ಆಸ್ ಟೆಕ್ನಿಕಲ್ ಎಕ್ಸಾಮ್. ಬಟ್ ಇವನ್ ಇಫ್ ಯು ಗೆಟ್ ದ ಹಾಲ್ ಟಿಕೆಟ್, ನೀವು ಹೋಗಿ ಎಕ್ಸಾಮ್ ಬರೆದ್ರೂ ಯುವರ್ ಪೇಪರ್ ವಿಲ್ ನಾಟ್ ಬಿ ಇವ್ಯಾಲ್ಯುಯೇಟೆಡ್. ಸೊ ಈ ಟೈಪ್ ಮಿಸ್ಟೇಕ್ ಮಾಡಬೇಡ್ರಿ, ಯಾಕಂದ್ರೆ ಕಷ್ಟಪಟ್ಟು ಓದ್ತಿರ್ತೀರಿ ನೀವು. ಸೊ ಇವೇನು ಭಾಳ ಎಕ್ಸಾಮ್ಸ್ ಬಂದವು, ಈಗ ಕನ್ಫ್ಯೂಷನ್ ಆಗ್ತೈತಿ. ಬಟ್ ಐ ಮೇಕ್ ಲೈಕ್ ವೆರಿ ಫ್ರೀಕ್ವೆಂಟ್ ವೀಡಿಯೋಸ್ ಆನ್ ಆಲ್ ದೀಸ್ ಡೇಟ್ಸ್ ಆ್ಯಂಡ್ ಆಲ್. ಸೊ ಅದ್ರ ಸಂಬಂಧ ನಾನು ನಿಮಗೆ ಹೇಳ್ತೇನೆ, ಲೈಕ್ ವೆನ್ ಯು ಸ್ಟಾರ್ಟ್ ವಾಚಿಂಗ್ ಮೈ ವಿಡಿಯೋ ಅಲ್ಲ, ಮೇಂಟೈನ್ ಅ ಬುಕ್, ಸ್ಯಾಂಡ್ ಪಾಯಿಂಟ್ ಅಂತ ಹೆಸರು ಹಾಕ್ರಿ. ಸೊ ಮೇಂಟೈನ್ ಅ ಬುಕ್. ಓಕೆ, ಸೊ ನಾನು ಏನು ಇನ್ಫಾರ್ಮೇಷನ್ ಕೊಡ್ಕೊತ ಹೋಗ್ತೇನಲ್ಲ, ಬರ್ಕೊತ ಹೋಗ್ರಿ. ಸೊ ದ್ಯಾಟ್ ಈ ಟೈಮ್ ನಿಮ್ಗೆ ಗೋಲ್ಡನ್ ಅಪಾರ್ಚುನಿಟೀಸ್ ಇರ್ತಾವೆ. ಮಿಸ್ ಆಯ್ತು ಅಂದ್ರೆ ನಿಮಗೂ ಏನೋ ಮಾಡೋಕ್ಕೆ ಬರೋದಿಲ್ಲ, ನನಗೂ ಏನೂ ಹೆಲ್ಪ್ ಮಾಡೋಕ್ಕೆ ಬರೋದಿಲ್ಲ ಇದ್ರೊಳಗೆ. ಓಕೆ, ಸೊ ವೆನ್ ಯು ಹ್ಯಾವ್ ಮಿಸ್ಡ್ ಅಲ್ಲ, ಸೊ ದೆನ್ ಯು ವಿಲ್ ನಾಟ್ ಬಿ ಎಲಿಜಿಬಲ್ to write the like general studies as well as technical exam, which will be conducted on 11th August 2024. So this is the answer for this question.